ಔಟರ್ ರಿಂಗ್ ರೋಡ್ ಟ್ರಾಫಿಕ್ ಜಾಮ್ಗೆ ಪರಿಹಾರವನ್ನ ಹುಡುಕೋದಕ್ಕೆ ಈಗ ಅಂತೂ ಇಂತೂ ಅಧಿಕಾರಿಗಳು ಮತ್ತು ಪೊಲೀಸರು ಮುಂದಾಗಿದ್ದಾರೆ. ಹೇಗೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಟ್ರಾಫಿಕ್ ಜಾಮ್ ಇರೋ ಕಡೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಬೆಳ್ಳಂದೂರು ಮಾರತಹಳ್ಳಿ ಬಳಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಸರ್ಜಾಪುರ ರಸ್ತೆಯಲ್ಲಿ ಹೆಚ್ಚುವರಿ ಸಿಬ್ಬಂದಿಗೆ ನಿಯೋಜನೆಗೆ ಪೊಲೀಸರು ಮುಂದಾಗಿದ್ದಾರೆ. ಔಟರ್ ರಿಂಗ್ ರೋಡ್ ಸಮಸ್ಯೆ ಬಗ್ಗೆ ತೀವ್ರ ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ಪೊಲೀಸರು ಈ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಅನ್ನೋದು ಪ್ರಶ್ನೆ. ಬೆಂಗಳೂರು ಔಟರ್ ರಿಂಗ್ ರೋಡ್ ಟ್ರಾಫಿಕ್ ಜಾಮ್ಗೆ ಪರಿಹಾರವನ್ನ ಹುಡುಕೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಹೆಚ್ಚು ಸಿಬ್ಬಂದಿಗಳ ಕಾರ್ಯನಿರ್ವಹಿಸೋದ್ರಿಂದ ಎಲ್ಲೂ ಕೂಡ ಕಂಜೆಷನ್ ಆಗಲ್ಲ ಅನ್ನೋದು ನಂಬಿಕೆ. ಬಟ್ ಇದು ಇಂಪ್ಲಿಮೆಂಟ್ ಆದರೂ ಲಾಭ ಆಗುತ್ತಾ ಜನರಿಗೆ ಅನ್ನೋದು ಪ್ರಶ್ನೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಈ ಔಟರ್ ರಿಂಗ್ ರೋಡ್ನ ಈ ಪ್ಲಾನ್ ಆಫ್ ಆಕ್ಷನ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು, ಇಂಪ್ಲಿಮೆಂಟ್ ಯಾವಾಗಲಿಂದ ಆಗುತ್ತೆ? ಮಮತಾ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು ಮತ್ತು ರಸ್ತೆಗಳಲ್ಲಿರುವಂಥ ಗುಂಡಿಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಉದ್ಯಮಿಗಳೇ ಸರ್ಕಾರದ ವಿರುದ್ಧ ದನಿ ಎತ್ತಿದ್ರು. ಈ ಸಂಬಂಧಪಟ್ಟ ಹಾಗೆ CM, DCM ಸೇರಿದಂತೆ ಹಲವರು ಆ ಸ್ಪಾಟಿಗೆ ವಿಸಿಟ್ ಮಾಡಿ ಪರಿಶೀಲನೆ ಕೂಡ ಮಾಡ್ಕೊಂಡಿದ್ರು. ಆದರೆ ನಿನ್ನೆ ಸಂಜೆ ಸುಮಾರಿಗೆ DG MA ಸಲೀಂ ಕೂಡ ಆ ಭಾಗದಲ್ಲಿರುವಂಥ ಆ ಜಾಗಗಳಿಗೆ ಭೇಟಿ ನೀಡಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಮಾರತಹಳ್ಳಿ, ಇಬ್ಬಲೂರು, ಬೆಳ್ಳಂದೂರು ಮತ್ತು KR ಭಾಗ ಏನಿದೆ ಆ ಭಾಗಗಳಲ್ಲಿ ಎಲ್ಲೆಲ್ಲಿ ಜಾಮ್ ಆಗುತ್ತೆ ಅಂಥ ಜಾಗಗಳಿಗೆ DG ಸಲೀಂ ಭೇಟಿ ಕೊಟ್ಟಿರುವಂಥದ್ದು. ಕೊಟ್ಟ ನಂತರದಲ್ಲಿ ಅಲ್ಲಿ ಯಾವ ಕಾರಣಕ್ಕಾಗಿ ಜಾಮ್ ಆಗ್ತಾ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿದರೆ ನಂತರದಲ್ಲಿ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿರುವಂಥದ್ದು. ಇದಕ್ಕೆ ಪರಿಹಾರ ಏನು ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲೇ ಸ್ಥಳದಲ್ಲೇ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಹೆಚ್ಚುವರಿ ಆ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಈಗಾಗಲೇ ಏನು ಸಲೀಂ ಏನಿದ್ರು ಈ ಹಿಂದೆ ಕೂಡ ಅವರು ಆ ಟ್ರಾಫಿಕ್ ಮುಖ್ಯಸ್ಥರಾಗಿದ್ದಂಥ ವೇಳೆಯಲ್ಲಿ ಬೆಂಗಳೂರಿನಲ್ಲಿ ಹಲವು ಈ ಸಂಚಾರಿ ಟ್ರಾಫಿಕ್ ಜಾಮ್ ಸಂಬಂಧಪಟ್ಟಂಗೆ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದು ಅವರಿಗೆ ಹೆಸರಿಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ DG ಏನಾಗಿದ್ದಾರೆ ಈಗ ಅದಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಭಾಗ, ಮಾರತಹಳ್ಳಿ ಭಾಗಗಳಲ್ಲಿ ಜಾಸ್ತಿ ಜಾಮ್ ಆಗ್ತಿದ್ದ ಕಾರಣಕ್ಕಾಗಿ ಆ ಜಾಗಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿಗೆ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಆ ಜಾಮು ಮತ್ತು ಹಳ್ಳ ಇದನ್ನು ಸರಿಪಡಿಸೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲೀಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ, ಇದಕ್ಕೆಲ್ಲ ಪರಿಹಾರ ಸಿಗುತ್ತಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈಗ ಅಲ್ಲಿ ಆ ಟ್ರಾಫಿಕ್ ಆಗೋ ಜಾಗದಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಸೊ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಮತ್ತು ಇದರಿಂದ ಜನರಿಗೆ ಲಾಭ ಆಗುತ್ತಾ ಅನ್ನೋದು ನೋಡಬೇಕು. ಮುಖ್ಯವಾಗಿ ಈಗ ಚೆಕ್ಕಿಂಗ್ ಹೆಸರಲ್ಲಿ ಆಗುವಂತಹ ಕಂಜೆಷನ್ಗಳ ಸವಾಲುಗಳು ಜಾಸ್ತಿ ಇರುತ್ತೆ. ಇಲ್ಲಿ ಒನ್ಸ್ ಸಿಬ್ಬಂದಿಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವ್ರು ಚೆಕ್ ಮಾಡೋದಕ್ಕೆ ನೋಡ್ತಾರೆ, ಸವಾರು ಯಾವುದೇ ರೂಲ್ಸನ್ನು ವೈಲೇಟ್ ಮಾಡ್ತಿಲ್ವಾ ಅಂತ. ಅಲ್ಲಿ ಮತ್ತೆ ಕಂಜೆಷನ್ ಆಗುತ್ತೆ. ಸೊ ಪೀಕ್ ಅವರ್ ಟೈಮ್ನಲ್ಲಿ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಆಮೇಲೆ ಸುಮಾರು ಜನರ ಮಾತೇನೆಂದರೆ ಸಿಬ್ಬಂದಿಗಳನ್ನು ಜಾಸ್ತಿ ನಿಲ್ಲಿಸಿದ್ರೇ ಜಾಸ್ತಿ ಟ್ರಾಫಿಕ್ ಜಾಮು, ಆಟೋಮೆಟಿಕ್ ಸಿಸ್ಟಮ್ಗಳು ಇದ್ಬಿಟ್ರೆ ಯಾವುದು ಪ್ರಾಬ್ಲಮ್ಸ್ ಆಗಲ್ಲ ಅಂತಿದ್ದಾರೆ. ಬಟ್ ಅದೇನು ಹೆಚ್ಚು ಲಾಭ ಆಗಿಲ್ಲ ಇಲ್ಲಿ. ಇದಾದರೂ ಲಾಭ ಆಗುತ್ತಾ ಅನ್ನೋದು ಕ್ವೆಶ್ಚನ್ ಮಾರ್ಕಲ್ಲಿ ಉಳಿಯುತ್ತಷ್ಟೆ.